ಈಗ ನಾನು ಅವ್ರ ಜೊತೆಯಲ್ಲಿ ಮಾತಾಡಿದ್ದೇನು ಅಂದರೆ, ಇನ್ನು 5-10 ವರ್ಷ ನಾವಿರ್ತೀವಿ, ನಾವು ಇರೋದ್ರೊಳಗಡೆ ಎಲ್ಲ ಸಮುದಾಯದಲ್ಲಿ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ನ, ಯಂಗ್ಸ್ಟರ್ನ, ಅವರು ಗುಣಾತ್ಮಕವಾಗಿ ಸಾರ್ವಜನಿಕ ಜೀವನದಲ್ಲಿ ಆಸಕ್ತಿ ಇರೋರು ಮಾತ್ರ ನಾವು ಪ್ರತಿ ಸಮುದಾಯಗಳ 10 ಜನನ ಬೆಳೆಸಬೇಕಿನ್ನ 10 ವರ್ಷ. ಇಲ್ಲಾಂದರೆ ಸಾರ್ವಜನಿಕ ಕ್ಷೇತ್ರ ರೌಡಿಗಳು, ಕ್ರಿಮಿನಲ್ಸು, ದಲ್ಲಾಳಿಗಳು ಮತ್ತು ಲ್ಯಾಂಡ್ ಗ್ರ್ಯಾಬರ್ಸ್ ಸೇರೋಗ್ಬಿಡುತ್ತೆ ಅಂತೇಳಿ ಅನೇಕ ಬಾರಿ ಚರ್ಚೆ ಮಾಡಿದ್ದೆ. ಸೊ ದುರದೃಷ್ಟವಶಾತ್ ರಾಜಕೀಯ ಇವತ್ತು ಒಂದೇನಾದರೂ ಆಘಾತ ಆದರೆ ಅದನ್ನು ಬೇರೆಯವ್ರ ಕಡೆಗೆ ತಿರುಗಿಸಿ ಅದರ ಲಾಭ ಪಡೆದು ಬೇರೆಯವ್ರಿಗೆ ಮಸಿ ಬಳಸ್ತಕ್ಕಂಥ ಅಥವಾ ನೋವು ತಗೊಳ್ಳೋದು ಒಬ್ಬ ವ್ಯಕ್ತಿಗಿಂತ, ಒಂದು ಜೀವಕ್ಕಿಂತ ಅಧಿಕಾರ ಅಂತಸ್ತು ಭಾಳ ಮುಖ್ಯವಾದಂಥ ಅಲ್ವೇ ಅಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಧ್ರುವನಾರಾಯಣ್ ಅವರು ತೀರ್ಕೊಂಡಂಥ ದಿನವೇ ನಿರ್ಧಾರ ಮಾಡಿದೆ. ಯಾರೂ ನನಗೆ ಹೇಳಲಿಲ್ಲ, ಯಾರೂ ನನಗೆ ಸಲಹೆನೂ ಕೊಡಲಿಕ್ಕೆ ಕೇಳಲು, ಯಾರ ಹತ್ರ ಚರ್ಚೆನೂ ಮಾಡಲಿಲ್ಲ. ನಾನು ಅವತ್ತು ಈ ಮನೆಗೆ ಬಂದಿದ್ದು ಅದೇ ಫಸ್ಟು, ದರ್ಶನ್ ನೋಡಿದ್ದು ಅದೇ ಫಸ್ಟ್. ಇದು ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರೋದು. ನಾನೆಂದು ದರ್ಶನ್ ನನ್ನ ಭೇಟಿ ಮಾಡಿಲ್ಲ, ನಾನು ದರ್ಶನ್ ನೋಡಿಲ್ಲ. ನನಗೆ ಸುನಿಲು ದರ್ಶನ್ನು ವ್ಯತ್ಯಾಸ ಇಲ್ಲ. ಅಧಿಕಾರ ಹಣದ ಹಿಂದೆ ನಾನು ಓದೋನೂ ಅಲ್ಲ. ಸಿದ್ಧಾಂತ ಬಿಟ್ಟು ನಾನು ಎಂದೂ ಯಾರ ವ್ಯಾಮೋಹಕ್ಕೆ ಹಿಡಿತಕ್ಕೂ ಸಿಲುಕ್ತವನು. ಸೊ ನಾನು ಈಗ ದರ್ಶನ್ ಜೊತೆಯಲ್ಲಿ ನಿಲ್ಲಬೇಕು. ಸುನೀಲ್ ಥರನೇ ಅವನು ಒಬ್ಬ ಮಗ. ಅದಕ್ಕೆ ನಾನು ಏನು ಇವತ್ತು ನನ್ನ ಅರ್ಜಿ ಇತ್ತು ನಂಜನಗೂಡಲ್ಲಿ, ನಾನು ಅರ್ಜಿಯನ್ನು ಒತ್ತಾಯ ಮಾಡೋದಿಲ್ಲ, ನಾನು ಅಭ್ಯರ್ಥಿಯಾಗಕ್ಕೂ ಬಯಸೋದಿಲ್ಲ. ದರ್ಶನ್ಗೆ ನನ್ನ ಸಂಪೂರ್ಣವಾದಂಥ ಬೆಂಬಲನ ಕೊಡ್ತೀನಿ. ನನಗೆ ಅಧಿಕಾರಕ್ಕಿಂತ ಒಂದು ಜೀವ ಅಮೂಲ್ಯ. ಕೀಳು ಮಟ್ಟದ ರಾಜಕೀಯದಿಂದ ನಾನು ಬಂದವನಲ್ಲ. ಸೊ ಯಾರಾದ್ರೂ ಈ ಧ್ರುವನಾರಾಯಣ ಸಾವನ್ನು ಅದರಲ್ಲಿ ಗಳ ಹೇಳೋ ಕೆಲಸ ಮಾಡಬಾರ್ದು. ಅವರ ಸಾವಿಗೆ ಯಾರ್ಯಾರನ್ನೋ ನೆಪ ಒಡ್ಡಿ ಅಪಪ್ರಚಾರ ವ್ಯಕ್ತಿಯರನ್ನ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಕಳ್ಕೊಂಡು ನೋವಾಗಿದೆ. ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ ಜೀವಕ್ಕಿಂತ ಅಂಥೇಳಿ ಆವತ್ತು ಹೇಳಿದ್ದೀನಿ. ಇದರಲ್ಲಿ ನನಗೆ ತುಂಬ ಬೇಸರ, ನೋವಾಗಿದೆ. ಹೀಗಾಗಿ ದರ್ಶನ್ನು, ಧ್ರುವನಾರಾಯಣು ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಜಯಶೀಲನಾಗಿ ಅವ್ರ ತಂದೆ ಆಸೆ ಈಡೇರಿಸಿ ಅಲ್ಲಿಯ ಕುಟುಂಬನ ನಿರ್ವಹಣೆ ಮಾಡೋ ಶಕ್ತಿ ಅವ್ರಿಗೆ ಬರಲಿ. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ. ನಾನು ಅಲ್ಲಿಗೆ ಅಭ್ಯರ್ಥಿಯಾಗಲಿಕ್ಕೆ ಬಯಸೋದಿಲ್ಲ.